ಯಾವ ಥರ ಆಗಿದ್ದಿದೆಯಲ್ಲ ಕೋಳಿದು ಈ ಥರ ಆಗೈತಲ್ಲ ಅಣ್ಣ ಕೋಳಿ ರಾತ್ರಿ 4:15 ತನಕ ಚೆನ್ನಾಗಿದ್ವು. 4:15 ಏಕಾಏಕಿ ಏನು ನಾಯಿಗಳು ನುಗ್ಗಿಬಿಟ್ಟು ಬಲೆ ಕಡಿದ್ಬಿಟ್ಟು ಒಂದು 150 ಕೋಳಿ ಕಡಿದು ಸಾಯಿಸಿದ್ದಾವೆ. 3 ತಿಂಗಳಿಂದ ಸಾಕ್ತಾ ಇದ್ದೀನಿ. ಒಂದು 1.5 ಲಕ್ಷ ಲಾಸು. ಈಗ ನೀವು ಡೈಲಿ ಬಂದ್ ಮಾಡ್ಕೊಂಡು ಹೋಗ್ತೀರಲ್ಲ? ಇವತ್ತು ಬಂದ್ ಮಾಡ್ಕೊಂಡು ಹೋಗ್ತಿದ್ವಿ, ಡೈಲಿ ಪ್ರತಿದಿನವೂ ಬಂದ್ ಮಾಡ್ಕೊಂಡು ಹೋಗಿದ್ದೀನಿ. 4:15 ಎದ್ದು ನೋಡಿದ್ದೀನಿ, ಎಲ್ಲ ಕೋಳಿ ಚೆನ್ನಾಗಿದ್ವು. 5 ಗಂಟೆಯಿಂದ ಏಕಾಏಕಿ ಬಲೆ ಕಡಿದ್ಬಿಟ್ಟು ಸುತ್ತ ಹಾಕಿರೋ ಬಲೆ ಕಡಿದ್ಬಿಟ್ಟು ಬೆಳಿಗ್ಗೆ ನನ್ನ ಮಗಳು ಬಂದು ಬಾಗಿಲು ತೆಗಿಯೋಕೆ ಮಾಮೂಲಿ 6 ಗಂಟೆ ಬಾಗಿಲು ತೆಗಿತಾಳೆ. ಬಂದಾಗ ಅಪ್ಪ ಕೋಳಿ ಎಲ್ಲ ಸುತ್ತೋಗಿದ್ದಾವೆ ಅಂದ್ಲು. ನೆದ್ದಿ ಓಡ್ ಬಂದು ನೋಡ್ರಿ, ಪ್ರತಿಯೊಂದು ಮೂಲೆಗೂ 5 ಕುಂಟೆ ಜಾಗದಾಗ ಅಟ್ಟಾಡ್ಸ್ಕೊಂಡು ಕಡಿದು ಎಲ್ಲ ಸಾಯಿಸಿದ್ದಾವೆ. ಇವತ್ತು ನಾನು ಸಾಲ ಇಲ್ಲ ಸರ್, ಶಬ್ದ ಬಂದಿಲ್ಲ. ನಾವು ಮಳೆ ಬರ್ತಾಯ್ತಲ್ಲ ಒಳಗೆ 4:15 ಇದ್ದಿದ್ನಲ್ಲ, ಎಂದೂ ಹಿಂಗಾಗಿರ್ಲ್ವಲ್ಲ, ಒಂದು ನಾಯಿನೂ ಬಂದಿರಲಿಲ್ಲ. ಅದಕ್ಕೋಸ್ಕರ ನಾನು ಒಳಗಡೆ ಇದ್ದೆ. 300 ಕೋಳಿ ಸಾಕಿದ್ದೆ. ಈಗ ಒಂದು 60 ಮಿಕ್ಕಿದಾವೆ ಅಷ್ಟೇ. ಇನ್ನಿದ್ದಾವೆಲ್ಲ ಟೋಟಲಿ ಹೋಗಿದ್ದಾವೆ. ಇಲ್ಲ ಸರ್, ಇನ್ನೂ ಹೊಸ್ದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಇದನ್ನು ಸಾಲ ಮಾಡಿದ್ದೆ. ಇವತ್ತು ನನ್ನ ಪರಿಸ್ಥಿತಿ ಚಿಂತಾಜನಕವಾಗೈತೆ. ಎಲ್ಲಿ ಯಾವ ಇಲಾಖೆ ಕೇಳಿರೂ ಪರಿಹಾರ ಇಲ್ಲ ಅಂತ ಇದ್ದಾರೆ. ಏನು ಮಾಡಬೇಕೋ ಗೊತ್ತಿಲ್ಲ ನನಗೆ. ಈ ಪರಿಸ್ಥಿತಿಗೆ ನಾನು ಇದ್ದೀನಿ ಸರ್. ನನ್ನ ಊರು ಮುಷ್ಟಿಗರಳ್ಳಿ, ಹೆಸರು ಮೋಹನ್ ಕುಮಾರ್ ಅಂತ. ಊರು ಮುಷ್ಟಿಗರಳ್ಳಿ, ಸಿರಾ ತಾಲೂಕು, ತುಮಕೂರು ಜಿಲ್ಲೆ. ನಾನು ಕುಕ್ಕಟೋದ್ಯಮ ಕೋಳಿ ಬಿಸ್ನೆಸ್ ಮಾಡೋಣ ಅಂತ ನಾಟಿ ಕೋಳಿನ 3 ತಿಂಗಳಿಂಚೆ 4 ತಿಂಗಳಿಂಚೆ 300 ಕೋಳಿ ತರಿಸಿ ಸಾಕ್ತಾಯಿದ್ದೆ. ಫುಡ್ಡು ಎಲ್ಲ ಅಚ್ಚುಕಟ್ಟಿದ್ದೆ, ಫುಡ್ ಹಾಕಿದ್ದೀನಿ, ಫಿನಿಶಿಂಗ್ ಎಲ್ಲ ಮಾಡಿಸಿದ್ದೀನಿ. ಇನ್ನೇನು 1.5 kg ಲೆಕ್ಕಾಚಾರದಾಗಿದ್ವು. ಇನ್ನೇನು ನೆಕ್ಸ್ಟ್ ತಿಂಗಳು ದಸರಾಕ್ಕೆ ಮಾರೋಣ ಅಂತ ಹೇಳಿ ಎಸ್ಟಿಮೇಟ್ ಹಾಕಿದ್ದೆ. ಏಕಾಏಕಿ ಈ ಥರ ನನಗಾಗಿಬಿಟ್ಟಿದೆ. ಒಂದು ಕೋಳಿ ಬೆಲೆ 1 kg 300 ರೂಪಾಯಿ ಮಾರ್ಕೆಟ್ನಾಗ. ಇಲ್ಲೇ ಅಂದರೂ 350-400 ರೂಪಾಯಿ. ಮಾರ್ಕೆಟ್ಗೆ ಹೋದ್ರೆ 400-350 ರೂಪಾಯಿ ಕೊಡೋರು. ಈಗ 1 kg ಕೋಳಿ ಬೆಲೆ 350 ಅಂದರೆ 150 ಕೋಳಿ ಸುತ್ತೋಗಿದ್ದಾವೆ. ನನ್ನ ಪರಿಸ್ಥಿತಿ ಹಿಂಗಾಗಿದೆ. ಯಾರು ಕಷ್ಟ ಹೇಳ್ಕೊಂಬನ ಈಗ ನನ್ನ ಪರಿಸ್ಥಿತಿ? ಸಂಬಂಧಪಟ್ಟವ್ರು ಯಾರಾದ್ರೂ ಅನುಕೂಲ ಹೆಲ್ಪ್ ಮಾಡೋಂಗಿದ್ರೆ ಮಾಡಿರಿ. ಇಲ್ಲ, ಲೋನ್ ತಗೊಂಡಿಲ್ಲ, ಎಲ್ಲೂ ತಗೊಂಡಿಲ್ಲ. ಇನ್ನು ಈ ಅಕ್ಟೋಬರ್ಗೆ ನಾವು ಓಪನ್ ಆಗೋದು ಅಂದರು. ಅಕ್ಟೋಬರ್ಗೆ ಓಪನ್ ಮಾಡಿದಾಗ ಲೋನ್ ಮಾಡಿಕೊಡ್ತೀವಿ ಅಂತ ಹೇಳಿದರು. ಅದಕ್ಕೆ ಅಷ್ಟೊತ್ತಿಗೆ ಮಾಡೋಣ ಅಂತ ಹೇಳಿ ಮಾಡಿದ್ದೆ. ಇನ್ನು ಯಾವ ಲೋನು ತಗೊಂಡಿಲ್ಲ. ಈ ಥರ ಆಗಿದೆ ನನ್ನ ಪರಿಸ್ಥಿತಿ. ಈಗ ಏನು ಮಾಡೋಕು ಅಂತ ಗೊತ್ತಾಗ್ತಾ ಇಲ್ಲ. ಸರ್ಕಾರಕ್ಕೆ ದಯವಿಟ್ಟು ನನಗೇನಾದರೂ ಪರಿಹಾರ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ನಾನು ಏಕಾಏಕಿ ಡೈಲಿ ಸತ್ತಿದ್ರೆ ಏನಾಗ್ತಿರ್ಲಿಲ್ಲ. ಏಕಾಏಕಿ ಸತ್ತಿರೋದ್ರಿಂದ ನಾನು ಇವತ್ತು ಯಾರಿಗೆ ಏನು ಹೇಳೋಣ? ಸಾಲದಾರಿಗೆ ನನ್ನ ಪರಿಸ್ಥಿತಿನ ಸಾಲ ಮಾಡಿ ಬಂಡವಾಳ ಹಾಕಿರೋದು, ಪ್ರತಿಯೊಂದು ಸಾಲ ಮಾಡಿ ಬಂಡವಾಳ ಹಾಕಿರೋದು. ಬಾಳೆ ಹಾಕಿದೆ, ಬಾಳೆ ಕೃಷಿ ಹೋಯಿತು. ಆ ಬಾಳೆ ಕೃಷಿ ಹೋಯಿತು. ಬಾಳೆದು ಪರಿಹಾರ DC ಬಂದಿದ್ದರು. DC ಪರಿಹಾರ ಕೊಡ್ತೀವಿ ಅಂತ ಹೋದರು, ಅದು ಕೊಟ್ಟಿಲ್ಲ. ಇವತ್ತು ನಾಟಿ ಕೋಳಿ ಮಾಡೋಣ ಅಂತ ಬಿಸ್ನೆಸ್ ಮಾಡಿದ್ದೀನಿ. ಕುಟೋದ್ಯಮ ಮಾಡಿರಿ ಅಂತ ಬಡ್ಕೊತಾ ಇದ್ದೀರಾ. ಎಲ್ಲ ಇದನ್ನು ಮಾಡಿದ್ರು ಈ ಥರ ಏಕಾಏಕಿ ಆದಾಗ ನಾನು ಎಲ್ಲಿಂದ ನಾನು ತಂದಾಕನ? ಇಲ್ಲ, ಪ್ರಾಣ ಕಳ್ಕೋಬೇಕು ಅಷ್ಟೇ. ನಾನು ಪ್ರಾಣ ಕಳ್ಕೊಂಡ್ರೆ ಯಾವುದೂ ಸಾಲವಾಗಲ್ಲ. ಈ ಪರಿಸ್ಥಿತಿಗಿದ್ದೀನಿ. ದಯವಿಟ್ಟು ಸಂಬಂಧಪಟ್ಟ ಹತ್ತಿರದ ಅಧಿಕಾರಿಗಳಾಗಲಿ ಬಂದು ಭೇಟಿ ಮಾಡಿ ನನಗೆ ಪರಿಹಾರ ಕೊಡಿಸೋ ವ್ಯವಸ್ಥೆ ಮಾಡಿ. ಫುಡ್ ಹಾಕ್ಲಿ ಅಂತ ಎಷ್ಟೊಂದು 150 ಮ್ಯಾಲೆ ಸತ್ತಿರ್ಬೇಕಪ್ಪಲ್ವೇ? ಅಲ್ಲ ಸಂಬಂಧಪಟ್ಟ ಪಶುವೈದ್ಯಾಧಿಕಾರಿಗಳು ಮತ್ತು MLA ಬಂದು
ನನಗೆ ಏನು ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಬಂದು ನನಗೆ ಪರಿಹಾರ ದಯವಿಟ್ಟು ಕೊಡಿಸಿ. ನನ್ನ ಪರಿಸ್ಥಿತಿ ಕೋಳಿ ಹಂಗೆ ಸತ್ತು ನಾನು ಹಂಗೆ ಸಾಯೋ ಸ್ಥಿತಿಯಾಗಿದ್ದೀನಿ ನಾನು ಇವತ್ತು. ದಯವಿಟ್ಟು ನನಗೆ ಎಲ್ಪ್ ಮಾಡಿ.